ಸನ್ಮಾನ್ಯ ಜಿಲ್ಲಾ ಪಂಚಾಯತಿ ಸಿಒರು ಏಕಾಏಕಿ ಯಾರಿಗೆ ನೋಟಿಸು ಒಂದು ದಂಡ ವಸೂಲಾತಿ ಮಾಡಬೇಕಾಗಿತ್ತಂತಂದ್ರೆ 1, 2, 3 ನೋಟಿಸ್ ಇಶ್ಯೂ ಮಾಡಬೇಕು. ಅವ್ರು ತಗೊಳ್ಬೇಕು, ಕಾನೂನು ಪ್ರಕಾರವಾಗಿ ಅದನ್ನು ಮಾಡಬೇಕು. ಯಾವುದೇ ನೋಟಿಸ್ ಇಶ್ಯೂ ಮಾಡಲಾರ್ದೇ ಏಕಾಏಕಿ ದಂಡ ವಸೂಲಾತಿ ಪತ್ರಗಳನ್ನು ಪೋಸ್ಟ್ ಮುಖಾಂತರ ಕೊಟ್ಟು ಕಳಿಸ್ತಾರೆ. ಅದು ಕೆಲವೊಬ್ಬರಿಗೆ ಮುಟ್ಟಿರ್ತದೆ, ಕೆಲವೊಬ್ಬರಿಗೆ ಮುಟ್ಟಿರಂಗಿಲ್ಲ. ಅದರಲ್ಲಿ ಕೆಲವೇ ಜನರಿಗೆ ಬೆರಳಿಕೆ ಜನರಿಗೆ ಮುಟ್ಟ್ಯದ. ಅದು ಭಯದ ಸಂಕಟ ಕೆಲವು ಜನರಿಗೆ. ಆಮೇಲೆ ಪೊಲೀಸರನ್ನು ಫೋನ್ ಮಾಡ್ಯಾರ. ಪೊಲೀಸ್ SP ಕಾಪಿ ಹಾಕೋಣ, SP ಅವ್ರು ಆಗಿಂದಾಗೇನೆ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ರೆಫರ್ ಮಾಡ್ಯಾರ. ಆ ಪೊಲೀಸ್ ಠಾಣೆ ಇವ್ರು ಅಂತಂದ್ರೆ ಎಲ್ಲರಿಗೆ ಕಾಲ್ ಮಾಡಿ ಏನಾಯ್ತು ನಿಮ್ಗೆ ಹಿಂಗೆಲ್ಲ ಬಂತು ನಮ್ಗೆ ಅಂತಂದು ಕಾಲ್ ಮಾಡಿ ಕೇಳ್ಯಾರ. ಇದನ್ನ ಆಗ್ಯದ ಒಳಗೆ. ಹಿಂಗಾಗೋದ್ರಿಂದ ಮಾನ್ಯ ಅವರು ಜಿಲ್ಲಾ ಪಂಚಾಯತಿಯಲ್ಲಿರ್ತಕ್ಕಂಥ ಭ್ರಷ್ಟತೆಯನ್ನು ಮುಚ್ಚಾಕೋದಕ್ಕೆ ಹೋರಾಟಗಾರರನ್ನ ಪತ್ರಕರ್ತನನ್ನು ಮಟ್ಟ ಹಾಕ್ಲಕ್ಕೆ ಇದೊಂದು ನೈಜ ಸ್ಥಿತಿಯನ್ನು ಹೊರಗೆ ತಂದಾರ ಅಷ್ಟೇ. ಯಾರಿಗೆ ನಾವು ಹಿಂಪಡೆದಿಲ್ಲ, ನಾನು ದೂರು ಕೊಟ್ಟಿಲ್ಲ, ದೂರು ಯಾರು ಹಿಂಪಡೆದಿಲ್ಲ. ದೂರು ಎಲ್ಲಿ ಕೊಟ್ರ? ದೂರು ಯಾರು ಕೊಟ್ರ? ಅದಕ್ಕೆ ನಾನು RTI ಕೊಟ್ಟೀನಿ ನನ್ನ ದೂರು. ಅಲ್ರಿ, ಒಂದು ನಮ್ಮ ಲಕ್ಷ್ಮೀಕಾಂತ್ ಅವ್ರಿಗೆ ಬರೀತಾರ ದೂರು ಹಿಂಪಡೆದ ಪತ್ರ. ಎಷ್ಟನೇ ತಾರೀಕಿದು? 5/11/2026 ನೀವು ಹಿಂಪಡೆದ್ರಿ ಅಂತಂತ ಕೊಡ್ತಾರ. 5/11/26 ಹಿಂಪಡಿತಾರ. ಅಲ್ಲ, ಇದು ಯಾಕಡೆ ಲೆಕ್ಕ? ಯಾವ ದಿಕ್ಕಿನ ಕಡೆ ಹೊಂಟದ ಜಿಲ್ಲಾ ಪಂಚಾಯತಿ? ಅಮಾಯಕರನ್ನ ಹೋರಾಟಗಾರನ್ನ ಹತ್ತಿಕ್ಕೋ ಕೆಲಸ ಮಾಡ್ಲಕತ್ತಾರ ಜಿಲ್ಲಾ ಪಂಚಾಯತಿ ಅವರು. ಇದರಿಂದ ಕುತಂತ್ರತೆ ಅದ. ಇದು ಹೋರಾಟಗಾರರ ಭಾವನೆಗಳು ಧಕ್ಕಿ ಉಂಟಾಗಲಕತ್ತದ. ಆಮೇಲೆ ಇನ್ನು ಮಾಧ್ಯಮ ಸ್ನೇಹಿತರಲ್ಲಿ ಮನವಿ ಮಾಡಿಕೊಳ್ತೇನಂತಂದ್ರೆ, ಈ ಅವರು BNS ಕಾಯ್ದೆ ನಾವಲ್ಲ ಅಥವಾ ಉಪಯೋಗ ಮಾಡ್ಕೊಂಗಿಲ್ಲ. ಅವು ಕಾಯ್ದೆಗಳನ್ನು ತನ್ನಲ್ಲಿ ಉಪಯೋಗ ಮಾಡ್ಕೊಳಕ್ಕೆ ಬರಂಗಿಲ್ಲ. ಹಚ್ಚಿ ನಮಗೆ ಹಚ್ಚಿ ಕಳಿಸ್ತಾನ. ಕಾನೂನೇನು ಪೊಲೀಸರೇನು ಇತ್ತಲ್ಲ, ಪೊಲೀಸರು ಹಚ್ಚಿ ಕಳ್ಸಿರಿ. ಹೆಚ್ಚಿ ಕಳ್ಸಲಿಕ್ಕೆ ಯಾರು? ನೀ ಯಾರು? BNS ಕಾಯ್ದೆನ ನಮಗೆ ನೋಟಿಸಿಗೆ ಹಚ್ಚಿ ಕಟ್ಕಳಿಸ್ರಿ. 213, 248 ಅಂತ ಹಚ್ಚಿ ಕಳ್ಸಿದಲ್ಲ, ಇದನ್ನ ಕಾಯ್ದೆನ ಪೊಲೀಸರು ಹಚ್ಚಿ ಕಳ್ಸ್ರಿ. ಅದ್ ನೀ ಯಾರು? ನಿನ್ಗೆ ಹಚ್ಚಿ ಕಳಿಸಲಿಕ್ಕೆ ಪವರ್ ಇಲ್ಲದ. ಷಡ್ಯಂತ್ರ ಇದೊಂದು ಬಹಳ ಹೋರಾಟಗಾರರ ಮೇಲೆ ಷಡ್ಯಂತ್ರ ರೂಪ ಮಾಡಕತ್ತಾರ. ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿ 3,000 ಹೇಳ್ತಾನ ಒಂದು ವಿಡಿಯೋದಾಗ 3,000 ಅರ್ಜಿಗಳು ಬಿದ್ದಾವ. ನಾವು ದಿನನಿತ್ಯ ಅಧಿಕಾರಿಗಳು ನಮಗೆ ಕಿರುಕುಳ ಕೊಡ್ತೀವಿ. ಯಾಕಾಗಲಿಲ್ಲ? ಯಾಕೆ 3,000 ಅರ್ಜಿ ಅವಿಲೇವರ್ ಯಾಕಾಗಲಿಲ್ಲ? ತನಿಖೆ ಯಾಕೆ ಮಾಡಲಿಲ್ಲ? ಆ ಪಾರ್ಟಿ ಯಾಕೆ ಬರಲಿಲ್ಲ? ದೂರು ಕೊಟ್ಟರ ವಿರುದ್ಧನೇ ಇದೊಂದು ದಂಡಾಸ್ತ್ರ ಮಾಡಕತ್ತಿದ್ವಿ. ಇದೆಲ್ಲ ರಾಜಕೀಯ ಪ್ರೇರಿತ ಅದ, ದಂಡಾಸ್ತ್ರ ಅದ. ಇದರಿಂದ ಎಲ್ಲರಿಗೆ ಹೋರಾಟಗಾರರು ಒಂದು ಸಲ ಜಿಲ್ಲಾ ಪಂಚಾಯತಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸನೇ ಆಗ್ತದ. ಎಲ್ಲರೂ ಹೋರಾಟಗಾರರು ರೆಡಿ ಆಗ್ತಾರ. ಶಿವರೇ, ಇದು ಹೆಸರುಗೊಳ್ಬೇಕು. ಹೋರಾಟಗಾರನ ಮಟ್ಟ ಹಾಕ್ಬೇಕಾದ್ರ ನೀ ಹೆಸರಿಂದ ಇರ್ಬೇಕು. ಅದಾದ ನಂತರ ಇನ್ನೊಂದೇನಂತಂದ್ರ, ಅಲ್ರಿ, ನಾವು ದೂರು ಕೊಟ್ಟಿವಿ, ಕಾಮಗಾರಿ ವಿರುದ್ಧ ದೂರು ಕೊಟ್ಟಿವಿ, ಹಿಂಪಡ್ರಿ ಅಂತ ಹೇಳ್ತಿರಲ್ಲ. ಒಂದು ಉಕ್ಕನಾದಾಗ ಒಂದು ನೈಜ ಸ್ಥಿತಿ ಹೇಳ್ತೇನ್ರಿ. ಉಕ್ಕನಾದಾಗ ಗ್ರಾಮ ಪಂಚಾಯತಿ PDO 10 ಲಕ್ಷ ರೂಪಾಯಿ ರಿಕವರಿ ಮಾಡ್ರಿ ಅಂತ 2026 ಬರಿತಾನ. ನೀ ಮಾಡಿದೆ? ಮಾಡ್ಬೇಕಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಇನ್ನು ತನಕ ಗ್ರಾಮ ಪಂಚಾಯತ್ಗಳು ಬೀಗನೇ ಅವ. ಯಾವ ಅಭಿವೃದ್ಧಿ ಅಧಿಕಾರಿಗಳು ಅಲ್ಲಿ ಹೋಗಿಲ್ಲ. ಯಾಕೆ ಕ್ರಮ ತಗೊಳ್ಳಲ್ಲ? ಅಧಿಕಾರಿಗಳ ರಕ್ಷಣೆಯಲ್ಲಿ ನೀವು ತೊಡಗಿದಿ. ಭ್ರಷ್ಟಾಚಾರ, 15ನೇ ಹಣಕಾಸು ಯೋಜನೆ, ಆಮೇಲೆ ನರೇಗಾ, ಕೆಲವು ಏನಾವಲ್ಲ ಇವು ಸರ್ಕಾರಿ ಯೋಜನೆಗಳು KKRDB ದಿಕ್ಕು ತೆಪ್ಪಿ ಹೋಲಕತ್ತಾವ. ಇದನ್ನ ಮರೆಮಾಚೋದಕ್ಕೆ ಹೋರಾಟಗಾರನ್ನ ಮಟ್ಟ ಹಾಕ್ಲಕ್ಕ ಇದೊಂದು ದಂಡಾಸ್ತ್ರ ಉಪಯೋಗ ಮಾಡಕತ್ತಿದ್ವಿ. ಇದು ಖಂಡನೀಯ ಅದ. ನಾವೆಲ್ಲರೂ ಖಂಡಿಸ್ತೀವಿ. ಮುಂದೆ ಕಾನೂನು ಹೋರಾಟ ಮಾಡ್ಲಕ್ಕೆ ನಾವೆಲ್ಲರೂ ತೇರಿದ್ದೀವಿ. ಶಿವರು ಇದರಿಂದ ಎಚ್ಚರಾಗಿರ್ಬೇಕು. ಏನು ನಾವೇನು ಸರಳ ಅಲ್ಲ. ಪತ್ರಿಕೆಯಲ್ಲಿ ನಾವು ಬರ್ತೀವಿ. ಪತ್ರಿಕೆ ಬರೆದಂತ ತನಿಖೆ ಆಗ್ತದೆ. ಪತ್ರಿಕೆ ಬರೆದ ಮೇಲೆ ನೀವು ನೋಟಿಸ್ ಆರ್ಡರ್ ಅದ ನಮ್ಮಲ್ಲಿ. ಪತ್ರಿಕೆಯಲ್ಲಿ ಪ್ರಕಟಗೊಂಡ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ನೋಟಿಸ್ ಇಶ್ಯೂ ಮಾಡ್ಬೇಕಂತ ಅದ. ಮಾಡಿದ್ವಿ, ನಮಗೆ ಮಾಡ್ತೀವಿ. ನೀವು ತನಿಖೆ ಮಾಡು.
CP TSP ಅಮೌಂಟು KKRDB ಎಲ್ಲಿ ಹೋಗ್ತದೆ? ಎಲ್ಲಿ ಮಾಡ್ಲಕತ್ತಿ ನೀನು? SC ST ಎಲ್ಲ ಜನರಲ್ಲಿ ಹಾಕ್ಲಕತ್ತೀವಿ, ಅದನ್ನ ಕೇಳ್ತಪ್ಪ. ಕಳಪೆ ಕಾಮಗಾರಿ ಮಾಡ್ಲಕತ್ತಿ, ಅದಕ್ಕೆ ಕೇಳ್ತಪ್ಪ. ಗ್ರಾಮ ಪಂಚಾಯತಿಗೆ PDO ಬಂದಿಲ್ಲ, ಅದು ಕೇಳ್ತಪ್ಪ. ನಾನು ಆರಾಮಿ ಕೇಳಿನಲ್ಲ, ಯಾವುದೇ ದೂರುಗಳನ್ನು ನಾವು ಕೊಟ್ಟಿಲ್ಲ, ನಾವು ವಾಪಸ್ ತಗೊಂಡು ಕೇಳ್ರಿ ಎಲ್ಲರ ಕೊಟ್ಟಿವಿ. ಒಂದು ವಾರದ ನನಗೆ ನೋಟಿಸ್ ಬಂದಿತ್ತು, ಕೆಲವು ನೋಟಿಸ್ ಬಂದಿಲ್ಲ. ನನಗೆ 13ನೇ ತಾರೀಕು ನೋಟಿಸ್ ಬಂತ ಬಂದಮೇಲೆ ನಾನು ಸಂದೇಶ ಲೆಟರ್ ಕೊಟ್ಟಿನಿ, ಆದ್ರೂ ನನ್ನ ಹೆಸರು ಇದ್ರಾಗ ಹಾಕಿದ್ರು. ಮತ್ತು ಇದು ಹೆಂಗಂತೀರಿ? ಆಮೇಲೆ ಪೊಲೀಸರಿಂದ ಫೋನ್ ಮಾಡಿಸ್ತದ, ಪೊಲೀಸರಿಂದ ಫೋನ್ ಬರ್ತದ, ಏನ್ರಿ ಶಿವರು ಇದು SP ಅವ್ರು ನಮ್ಗೆ ಲಿಸ್ಟ್ ಕೊಟ್ಟು ಕಳ್ಸ್ಯಾರ, ಮತ್ತು ನೀವು ಕೊಡ್ತೀರ, ಮತ್ತು ನಾವು SP ಅವ್ರು ನಮಗೆ ಕೇಳಕತ್ತಾರಂತ ಫೋನ್ ಬರ್ತದೆ.